ವರಲಕ್ಷ್ಮಿ, ಸ್ವಲ್ಪ ಹೊತ್ತಾದ್ರೂ ಆ ಪುಸ್ತಕ ಬಿಡುವು ಕೊಡು. ಅದನ್ನ ಅಲ್ಲಿಟ್ಟು ಆರಾಮಾಗಿರಮ್ಮ. ಅಲ್ಲಪ್ಪ, ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಓದ್ಕೋ ಅಂತ ಹೇಳ್ತಾರೆ. ಆದ್ರೆ ನೀನ್ ನೋಡಿದ್ರೆ ಬುಕ್ ಎತ್ತಿಡು ಅಂತ ಹೇಳ್ತಿದ್ಯಾ. ಈ ರೀತಿ ಹೇಳೋರ್ನ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಅದನ್ನ ನಾವು ಓದ್ಬೇಕಿದ್ರೆ ಬುಕ್ ಎತ್ತಿಟ್ರೆ ಸಾಕು, ಓದ್ಕೋ ಅಂತಿದ್ದೆ. ಇವಾಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ. ನೀನೇನೋ ದಡ್ಡ. ನೀನ್ ಓದು ಅಂದ್ರೆ ನಿದ್ದೆ ಹೊಡಿತಿದ್ದೆ. ಆದ್ರೆ ನನ್ ಸೊಸೆ ಹಾಗಲ್ವಲ್ಲ. ಅವಳು ಸರಿಯಾಗಿ ನಿದ್ದೆ ಮಾಡಿ ಎಷ್ಟ್ ದಿನ ಆಯ್ತೋ ಏನೋ, 3 ಹೊತ್ತು ಪುಸ್ತಕದಲ್ಲೇ ಮುಳುಗೋಗಿರ್ತಾಳೆ. ಇಲ್ಲ, ನಮ್ ವರಲಕ್ಷ್ಮಿ 3 ಹೊತ್ತು ಬುಕ್ಕಲ್ಲೇ ಏನ್ ಮುಳುಗಿರಲ್ಲ. ಓದೋದ್ರ ಜೊತೆಗೆ ಮನೆ ಕೆಲಸಗಳನ್ನೆಲ್ಲ ಮಾಡ್ತಾ ಎಲ್ಲ ಜವಾಬ್ದಾರಿಗಳನ್ನೂ ನಿಭಾಯಿಸ್ತಿದ್ದಾಳೆ. ಅದೇನ್ ನಿಭಾಯಿಸ್ತಾ ಇದ್ದಾಳೋ ಏನೋ. ಓದ್ಬೇಕು, ಇಲ್ಲ ಮನೆ ಕೆಲಸ ಮಾಡ್ಬೇಕು. ಅದ್ ಬಿಟ್ಟು ಎರಡೂ ಮಾಡ್ತೀನಿ ಅಂತ ಹೋದ್ರೆ ಏನು ಮಾಡಕ್ಕಾಗಲ್ಲ. ಹಾಗೇನಿಲ್ಲ ಅತ್ತೆ, ಓದ್ಕೊಂಡೆ ಎಲ್ಲಾನು ನಿಭಾಯಿಸ್ತೀನಿ. ಕೆಲಸ ಮಾಡೋದ್ರಲ್ಲಿ ಯಾವ ತೊಂದರೆನೂ ಆಗಲ್ಲ. ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀವರ? ನೀನು ಚೆನ್ನಾಗಿ ಓದ್ ಪಾಸ್ ಆದ್ರೆ ನಿಂಗೆ ಒಳ್ಳೆ ಕಡೆ ಕೆಲಸ ಸಿಗತ್ತೆ. ನಿಂಗೆ ಕೆಲಸ ಸಿಗದ್ಮೇಲೆ ಆ ಜವಾಬ್ದಾರಿಗಳ ಮಧ್ಯೆ ಮನೆ ಕೆಲಸ ಮಾಡೋದು ಕಷ್ಟ ಆಗತ್ತೆ. ನೀ ಆಚೆ ದುಡಿಯಕ್ಕೆ ಹೋದಾಗ ಮನೆ ಕೆಲಸ ಮಾಡೋದಕ್ಕೆ ಯಾರು ಕೆಲಸದವ್ರು ಇಟ್ರೆ ಆಯ್ತು. ವರ, ನಮ್ಮ ಅಣ್ಣನಂತ ಗಂಡನ್ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ನಿಜ ಶ್ರೀವಲ್ಲಿ, ನಾನು ಈ ಮನೆಗೆ ಸೊಸೆಯಾಗಿ ಬರಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಆಹಾ, ಇಂಥ ಭಿನ್ನಾಣದ ಮಾತಿಗೆ ಏನ್ ಕಮ್ಮಿ ಇಲ್ಲ. ನೀನ್ ನಮ್ಮನೆ ಸೊಸೆ ಆಗ ಪುಣ್ಯ ಮಾಡಿದ್ಯಮ್ಮ. ಅದೇನ್ ಪಾಪ ಮಾಡಿದ್ಲೋ ನನ್ನ ಮಗಳು, ಅವಳ ಜೀವನಾನೇ ಕಿತ್ಕೊಂಡ್ಬಿಟ್ರಿ. ಲೇ ಇಂದ್ರ, ಇವಳು ಮಾತಾಡ್ತಿರೋದೇನು, ನೀನ್ ಹೇಳ್ತಿರೋದೇನು? ಹಲೋ ವರದಾ, ಅದೇನೋ ಕೆಲ್ಸದವ್ರ ಬಗ್ಗೆ ಹೇಳ್ತಿದ್ಯಲ್ಲ, ಅದ್ ಹೇಳು. ಅದೇ ಅಪ್ಪ, ವರಲಕ್ಷ್ಮಿ ದುಡಿಯಕ್ಕಂತ ಆಚೆ ಹೋದ್ರೆ ಮನೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಮನೆ ಕೆಲಸಕ್ಕೆ ಯಾರೊಬ್ರು ಇಟ್ರೆ ಆಯ್ತು. ಹೇಗಿದ್ರು ಶ್ರೀವಲ್ಲಿ ಮನೇಲೇ ಇರ್ತಾಳೆ, ಸಣ್ಣ ಪುಟ್ಟ ಕೆಲಸಕ್ಕೆ ಹೆಲ್ಪ್ ಮಾಡ್ತಾಳಪ್ಪ. ನನಗ್ ಗೊತ್ತಿತ್ತು ಕಣೋ, ನನಗ್ ಗೊತ್ತಿತ್ತು ನೀನ್ ಹೀಗೆ ಮಾತಾಡ್ತೀಯ ಅಂತ. ನನ್ನ ಮಗಳನ್ನ ಈ ಮನೆ ಕೆಲಸ ಮಾಡಕ್ ಇಟ್ಕೋತೀರಾ? ಅವಳ ಮದ್ವೆ ಮುರಿದು ನೀವಿಬ್ರು ಮದ್ವೆ ಆದ್ರಿ. ಈಗ ಅವಳನ್ನ ಈ ಮನೆ ಜೀತಕ್ಕೆ ಹಾಕೋಬೇಕು ಅಂತಿದ್ಯಲ್ಲ.